ಧನಸ್ಸು ರಾಶಿ, ದೂರ ದೂರಿನ ಪ್ರಯಾಣಕ್ಕೆ ಯೋಗ ಇದೆ. ಅದನ್ನು ಸರಿಯಾದಂತಹ ಕೆಲಸಕ್ಕೆ, ಉತ್ತಮವಾದಂತಹ ವಿಚಾರಕ್ಕೆ, ಸಂತೋಷ ಪಡೋದಕ್ಕೆ ವಿನಿಯೋಗ ಮಾಡಿಕೊಳ್ಳಿ. ಆರೋಗ್ಯ ಸುಧಾರಣೆಯಾಗುವಂಥದ್ದಿದೆ. ಉದ್ದೇಶವನ್ನು ಒಳ್ಳೆಯದಾಗಿಟ್ಟುಕೊಂಡು ಪ್ರಯತ್ನ ಮಾಡಿದರೆ ಖಂಡಿತವಾದಂತಹ ಯಶಸ್ಸು ನಿಮ್ಮದಾಗಿರುತ್ತೆ. ಮನಸ್ಸಿನಲ್ಲಿ ಏನೋ ಒಂದು ಕಳವಳ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಕಹಿ ಭಾವನೆ ಇಟ್ಟುಕೊಂಡು ಯಾವುದೇ ಪ್ರಯತ್ನವನ್ನು ಮಾಡಿದರೂ ಕೂಡ ಅದು ನಿಮಗೆ ಅಶುಭವೇ ಹೊರತು, ಅನನುಕೂಲವೇ ಹೊರತು ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕು. ಆತ್ಮಪ್ರಶಂಸೆ ಬೇಡ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಗೊತ್ತಿರೋರಿಗೆ ನಿಮ್ಮ ವಿಚಾರ ಗೊತ್ತೇ ಇರುತ್ತೆ, ಹೇಳ್ಕೊಳ್ಬೇಕಾದ ಪ್ರಮೇಯ ಇರೋದಿಲ್ಲ ಅಂತ ಹೇಳಿ ಅರ್ಥ. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಗಳಾಗೋದಕ್ಕೆ ಅವಕಾಶ ಇದೆ. ಒಳ್ಳೆಯ ಕೆಲಸವನ್ನು ಮಾಡೋಣ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡೋಣ ಅನ್ನುವಂತಹದ್ದು ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಳ್ಳೆಯದಾದಂತಹ ಸಮಯ. ಅದೇ ಸ್ವಾರ್ಥಪರವಾಗಿ ಕೆಲಸವನ್ನು ಮಾಡುವಂತಹದ್ದು ಅಷ್ಟು ಒಳ್ಳೆಯದಲ್ಲ ಅನ್ನುವಂತಹ ಎಚ್ಚರಿಕೆಯೂ ನಿಮಗೆ ಗೊತ್ತಿರಬೇಕಾಗತ್ತೆ. ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಸರಿಯಾಗಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ನಿಮ್ಮ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಅದು ಸದುಪಯೋಗ ಆಗಲಿ ಅನ್ನುವಂತಹ ಆಶಯ ನಮ್ಮದಾಗಿರುತ್ತೆ. ಸ್ನೇಹಿತರ ಭೇಟಿಯಿಂದ ಮೋಜು ಮಸ್ತಿ ಇತ್ಯಾದಿಗಳಿಗೆ ಅವಕಾಶಗಳು ಹೆಚ್ಚಾಗುತ್ತೆ. ಹಣವೂ ಹೆಚ್ಚು ಖರ್ಚಾಗತಕ್ಕಂತಹದ್ದಾಗತ್ತೆ. ಆಲೋಚನೆ ಮಾಡಿ. ಪ್ರಭಾವಿ ವ್ಯಕ್ತಿಗಳ ಪರಿಚಯ, ಭೇಟಿ ಸಂತೋಷವನ್ನು ಕೊಡ್ತಕ್ಕಂತಹದ್ದು. ಅದು ಕೂಡ ನಿಮ್ಮ ಜೀವನದಲ್ಲಿ ಒಂದು ಸಾಧನಾ ಘಟ್ಟ ಅಂತ ಹೇಳಿ ಭಾವಿಸಬಹುದು. ನಿಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಮಾಡ್ತೀರಿ. ಅದು ನಿಮಗೆ ಗಟ್ಟಿಯಾದಂತಹ ಒಂದು ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಉದ್ಯೋಗಿಗಳಿಗೆ ವ್ಯಾವಹಾರಿಕವಾಗಿ ಲಾಭ, ಆದರೆ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಾಗತ್ತೆ. ಅಪ್ರಾಮಾಣಿಕರಾಗಿ ನಡೆಕೊಂಡಾಗ ಏನು ಲಾಭ ಬಂದರೂ ಕೂಡ ಒಳ್ಳೆಯ ಹೆಸರು ಇಲ್ಲದೆ ಇರುವ ಹಾಗೆ ಆಗುವಂಥದ್ದು. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅಗತ್ಯತೆಯನ್ನು ಪೂರೈಸಬಹುದಾದಂತಹ ದಿವಸ ಇದಾಗಿರುತ್ತೆ. ಆರ್ಥಿಕವಾಗಿ ಅನುಕೂಲ ಇರುವಂತಹ ದಿವಸ. ಹೀಗೆ ಒಳಿತಿದ್ದಾಗ ನಾವು ಒಳ್ಳೆಯ ಸಂಕಲ್ಪವನ್ನು ಮಾಡಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತಕ್ಕಂತಹ ತೀರ್ಮಾನ ಏನಿದೆ ಅದು ನಮ್ಮ ಇಡೀ ಜೀವನದಲ್ಲಿ ಮಾದರಿಯಾಗ್ತಕ್ಕಂಥದ್ದು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಅಸಂಬದ್ಧವಾದಂತಹ ಚಟುವಟಿಕೆಗಳ ಕಡೆ ಮನಸ್ಸು ಹೋಗ್ಬೋದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾವಾಗ ನಮ್ಮ ಮನಸ್ಸು ಕಲುಷಿತವಾಗುತ್ತೋ ಅಥವಾ ಮನಸ್ಸು ವಿಪರೀತದ ಕಡೆಗೆ ಹೋಗುತ್ತೋ ಆಗ ನಾವು ನಮ್ಮ ಯೋಗ್ಯತೆಗೆ, ನಮ್ಮ ಸ್ಥಾನಕ್ಕೆ, ಮಾನಕ್ಕೆ ಎಲ್ಲದಕ್ಕೂ ಹೊರತಾಗಿ ಕೆಲಸವನ್ನು ಮಾಡ್ತೇವೆ, ಕೆಲವು ನಿರ್ಧಾರಗಳನ್ನು ಮಾಡ್ತೇವೆ. ಅದರಿಂದ ನಮಗೆ ತೊಂದರೆಯಾಗ್ತಕ್ಕಂಥದ್ದು. ಸಣ್ಣ ಪುಟ್ಟ ಕೆಲಸಗಳಲ್ಲೂ ಕೂಡ ಕಿರಿಕಿರಿ ಆಗುವಂತಹ ದಿವಸ. ಮನಸ್ಸು ನಿಯಂತ್ರಣದಲ್ಲಿರಬೇಕು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ ಅನ್ನುವಂತಹ ಮಾತು ಬಹಳ ಪ್ರಸಿದ್ಧವಾದಂತಹದ್ದು. ಯಾವುದೇ ಒಂದು ಕಾರ್ಯದಲ್ಲಿ ನಿರತವಾಗಬೇಕಾದ್ರೆ, ಆ ಕೆಲಸ ಸರಿಯಿಲ್ಲ ಅಂತ ಹೇಳಿ ಅದರಿಂದ ಹೊರಬರಬೇಕಾದ್ರೆ ಇದೆಲ್ಲದಕ್ಕೂ ಕೂಡ ಮನಸ್ಸೇ ಕಾರಣ ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ. ಹಳೆಯ ವಾಹನಗಳಲ್ಲಿ ಪ್ರಯಾಣವನ್ನು ಮಾಡಬೇಕಾದ್ರೆ ಎಚ್ಚರಿಕೆ. ವಾಹನದಿಂದ ತೊಂದರೆಯಾಗುತ್ತೆ. ಹಣ ಗಳಿಸಬೇಕು ಅನ್ನುವಂತಹ ಭರದಲ್ಲಿ, ಆ ಒಂದು ಉತ್ಸಾಹದಲ್ಲಿ ತಪ್ಪು ದಾರಿಯನ್ನು ಹಿಡಿಬಾರದು ಅನ್ನುವಂತಹ ಎಚ್ಚರಿಕೆ. ನಿಮ್ಮ ಮನಸ್ಸು ಹತೋಟಿಯಲ್ಲಿದ್ದರೆ ಈ ಥರದ್ದಕ್ಕೆ ಅವಕಾಶಗಳು ಆಗೋದಿಲ್ಲ ಅನ್ನುವಂಥದ್ದು. ಉತ್ತಮವಾದಂತಹ ದಿವಸ ಅಂತ ಹೇಳಿ ಭಾವಿಸಿ ಕರ್ತವ್ಯನಿಷ್ಠರಾಗಿ ಅದು ತನ್ನಿಂದ ತಾನೇ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಇಚ್ಛೆಯಂತೆ ಕೆಲಸವನ್ನು ಮಾಡಿ ಯಶಸ್ಸನ್ನು ಹೊಂದಿ ಅಂತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಂಗಳ ಕಾರ್ಯಗಳಿಗೆ ಹೋಗಬೇಕು ಅನ್ನುವಂತಹ ಸಿದ್ಧತೆ ಮುಂದಿನ ದಿನಮಾನಕ್ಕೋಸ್ಕರವಾಗಿ ಇವತ್ತಿನಿಂದ ಆರಂಭವಾಗ್ತಕ್ಕಂಥದ್ದು. ಅಂದುಕೊಂಡಂತಹ ಕೆಲಸವನ್ನು ಮೇಲ್ದರ್ಜೆಗೆ ನೀವು ಏರಿಸುವಂಥದ್ದು, ಅದಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಆಕಸ್ಮಿಕವಾಗಿ ವಾಹನಕ್ಕೆ ಏನೋ ಹಾನಿಯಾಗುವಂತಹ ಸೂಚನೆಗಳಿದೆ. ಮುಂದೆ ಆಗತಕ್ಕಂತಹ ಕೆಲವು ಕೆಲಸಗಳು, ಅದರಿಂದ ಸಿಕ್ಕುವಂತಹ ಫಲ, ಇದರ ಬಗ್ಗೆ ನಿಮಗೆ ಒಂದಷ್ಟು ಯೋಚನೆಗಳು ಬರುತ್ತೆ. ಅಂತಹ ಕೆಲಸಗಳಿಂದ ಆಗುವಂತಹ ಲಾಭದ ಗುಟ್ಟನ್ನು ತಿಳಿತಕ್ಕಂತಹ ದಿವಸ ಇದು.
ಭವಿಷ್ಯದ ಕೆಲವು ಅಂಶಗಳು ನಿಮಗೆ ಗೊತ್ತಾಗ್ತಕ್ಕಂಥದ್ದಾಗತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಬಹುದಾದಂತಹ ದಿವಸ ಇದು, ಅಥವಾ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸಗಳನ್ನು ಮಾಡಬಹುದಾದಂತಹ ದಿವಸ ಇದಾಗತ್ತೆ. ಮನೆಯಲ್ಲಿ ಸಂತೃಪ್ತಿಯ ವಾತಾವರಣ, ಯಾವುದಕ್ಕೂ ಕೂಡ ಯೋಚನೆಗಳು ಇಲ್ಲದೆ ಇರತಕ್ಕಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆಯಲಿ. ಶುಭವಾಗಿ.